ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೇನು, ಸ್ಟಾರ್ಟ್ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಬ್ಯುಸಿ ಇರೋದ್ರಿಂದ ಅದ್ರ ಸಲುವಾಗಿ ಮಾಡ್ಲಿಕ್ಕಾಗಿಲ್ಲ. ಭಾಳ ದಿವಸ ಆಯಿತು, ಸಾರಿ ಕೇಳ್ತೀನಿ. ಹಾಗಂತ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಸಂಡೇ ನನ್ನ ಮಕ್ಕಳದು ಇಬ್ಬರದು ಏನಪ್ಪ ಆರ್ಯನ್ ಸ್ಕೂಲ್ನಾಗ ಎಕ್ಸಿಬಿಷನ್ ಇದ್ದಿತ್ತು. ಅದ್ರ ಸಲುವಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಬೇಕಂತ ಆಸೆ ಆಯಿತು. ಅದ್ರ ಸಲುವಾಗಿ ಏನು ಮಾಡ್ಲತ್ತೀನಿ, ಹಾಕ್ಲತ್ತೀನಿ ನೋಡ್ರಿ ಇವತ್ತೇ ಬ್ಲಾಗ. ಇಷ್ಟು ದಿವಸಪ್ಪ ಯಾಕೆ ಹಾಕಿಲ್ಲ ಅಂತಂದ್ರೆ, ಸ್ಕೂಲಿಗೆ ಹೋಗೋದು ಬರೋದ್ರಿಂದನೇ ಮಾಡ್ಲಿಕ್ಕಾಗಿಲ್ಲ. ಅದ್ರ ಸಲುವಾಗಿ ಹಾಕಬೇಕು ಅಂತ ಟ್ರೈ ಮಾಡ್ತಿದ್ದ, ಆದ್ರೂ ಕೆಲಸದಲ್ಲಿ ಆಗಿಲ್ಲ. ಅದಕ್ಕೆ ಯಾರು ನನ್ನ ವಿಡಿಯೋ ಹೊಸೊಬ್ರು ನೋಡ್ಲತ್ತೀರಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್, ಸಪೋರ್ಟ್ ಮಾಡಿರಿ. ಆಮೇಲೆ ಎಲ್ಲರಿಗೆ ನಿಮ್ಮ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿರಿ. ಇದು ಫಸ್ಟ್ ಎಂಟ್ರೆನ್ಸ್ ಅಂತ ಹೇಳ್ಬೋದು, ಏನು ಆರ್ಯನ್ ಸ್ಕೂಲ್ದು. ನಾವು ಹೋಗ್ಲತ್ತೀವಿ ನೋಡ್ರಿ. ಫಸ್ಟ್ ಎಂಟ್ರಿ. ಎಷ್ಟು ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಹುಡುಗರು, ಎಷ್ಟು ಚಲೋ ಅಂತಂದು. ನೋಡಿದವ್ರಿಗೆ ಪಟ್ಟಂತ ಅಟ್ರಾಕ್ಷನ್ ಆಗಬೇಕು, ಆ ಥರ ಮಾಡ್ಯಾರ್ರಿ. ನೋಡ್ಲಕ್ಕೂ ಚಲೋ ಅನ್ಸ್ಲತ್ತದ, ನೀವು ನೋಡ್ಬೋದು. ನಡು ಅವು ಪಾಟ್ಸ್ ಅವಲ್ಲ, ಅದ್ರದ್ದು ನಡ್ಬರ್ಕ್ ಏನು ಇಟ್ಟಾರಂತಂದ್ರೆ, ಎಳ್ನೀರು ಕುಡಿತೀವಲ್ಲ ಅದ್ರದ್ದು ಕುಡ್ದಿದ್ದು ನಾವು ಬಿಕಾಡ್ತೀವಿ. ಅವ್ರು ನೋಡ್ರಿ ಅದ್ರಲ್ಲಿಂದ ಉಪಯೋಗ ಹೆಂಗೆ ತೆಕ್ಕೊಂಡಾರ. ನಾವು ಕೆಲವೊಂದು ವಸ್ತುಗಳು ಹೆಂಗೆ ಮಾಡ್ತೀವಿ ಅಂತಂದ್ರೆ, ಇದ್ರದ್ದು ಯೂಸೇ ಇಲ್ಲ ಅಂತಂದು ಬಿಕಾಟ್ ಬಿಡ್ತೀವಿ. ಇಂಥ ಟೈಮ್ನಾಗ ನೋಡ್ರಿ ಅವು ಎಷ್ಟು ಯೂಸ್ ಆಗ್ತವೆ. ಅದರಲ್ಲಿಂದ ಡೆಕೋರೇಷನ್ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ಅವರು. ಹಾರ್ಟ್ಲಿ ವೆಲ್ಕಮ್ ಅಂತ ರಂಗೋಲಿ ಎಷ್ಟು ಚಂದ ಬಿಡಿಸ್ಯಾರ. ಆಮೇಲೆ ಒಳಗೆ ಹೋಗ್ಬೇಕಲ್ಲ, ಇವ್ರ ಸಲುವಾಗಿ ವೇಟ್ ಮಾಡ್ಲತ್ತಿದ್ದೀವಿ ಒಳಗೆ ಹೋಗೋ ಸಲುವಾಗಿ. ಆಮೇಲೆ ಬಂದರು, ಹಾಗಂತ ಒಳಗೆ ಹೋದಿದ್ದು ನೋಡ್ರಿ. ಡೆಕೋರೇಷನ್ ಹೇಳ್ಬೇಕಂತಂದ್ರೆ, ಎರಡು ಕಣ್ಣುಗಳ ಸಾಲಲ್ಲಿ ನೋಡ್ರಿ, ಅಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ನೋಡ್ಬೋದು ನೀವು. ನಾನಂತೂ ಏನು ಸುಳ್ಳು ಹೇಳತ್ತಿಲ್ಲ, ಯಾಕಂದ್ರೆ ತೋರಿಸ್ಲತ್ತೀನಿ, ಹಾಗೆ ಹೇಳತ್ತೀನಿ ನಿಮ್ಗೆ. ಇದು ನೋಡ್ರಿ ಎಷ್ಟು ಚಲೋ ವೆಲ್ಕಮ್ ಮಾಡ್ಯಾರ ರಂಗೋಲಿಯಿಂದ. ಆಮೇಲೆ ಸೈಡಿಗೆ ಎಲ್ಲ ಕಡೆಗೆ ಸೈಡಿಗೆ ರಂಗೋಲಿ ಬಿಡ್ಸ್ಯಾರಿ. ಆಮೇಲೆ ಫಸ್ಟಿಗೆ ಇಲ್ಲಿ ಸೀರೆ ಸೈಡಿಗೆ ನೋಡ್ರಿ ಸ್ವಲ್ಪ ಕಾಣಿಸ್ತು, ಸೀರೆಲಿನ್ನೂ ಡೆಕೋರೇಷನ್ ಮಾಡ್ಯಾರ. ಇದು LKG ರೂಮ್ ಅಂತ ಹೇಳ್ಬೋದು. ಹುಡುಗರು ನೋಡ್ರಿ ಹೆಂಗೆ ಎಕ್ಸಿಬಿಷನ್ ಸಲುವಾಗಿ ಅಂತಂದು ಹೆಂಗೆ ರೆಡಿ ಆಗ್ಯಾರ ನೋಡ್ರಿ. ಇಷ್ಟು ಸಣ್ಣ ಹುಡುಗರಿಗೆ ಏನು ತಿಳಿತದೆ ಹೇಳ್ರಿ ನೋಡ. ಅವೆಲ್ಲ ತೊಗೊಂಡು ಹೆಂಗೆ ಕುಂತಾರ ಅವರು, ಎಷ್ಟು ಕ್ಯೂಟಾಗಿ ಅನ್ಸ್ಲತ್ತಾರ. ಸ್ವಲ್ಪ ನಾಚಿಕೆ ರೀ ಮಕ್ಕಳಿಗೆ, ಏನು ಹೇಳ್ಬೇಕಂತ ಗೊತ್ತಾಗಂಗಿಲ್ಲ, ಏನಿಲ್ಲ. ಸಣ್ಣ ಹುಡುಗರಲ್ಲ, ಹಂಗಂತ ಇದ್ರದ್ದು ಎಕ್ಸ್ಪ್ಲೇನ್ ಹೇಳಪ್ಪ ಅಂತಂತಂದ್ರೆ ಮಾಡ್ಬೇಕಂತಿದ್ರಿ, ಹೇಳ್ಬೇಕಂತಿದ್ರು. ಆದ್ರೆ ಹೇಳಕ್ಕೆ ಎಲ್ಲ ಗೊತ್ತಿರ್ತದ, ಆದ್ರೆ ಹೆಂಗೆ ಹೇಳ್ಬೇಕಂತಂದು ನಮ್ಮಂಥ ದೊಡ್ಡವ್ರಿಗೆ ಗೊತ್ತಾಗಲ್ಲ ಎಕ್ಸ್ಪ್ಲೇನ್ ಯಾವುದು ರೇ ಮಾಡ್ರಿಪ್ಪ ಅಂತಂದ್ರೆ. ಮತ್ತು ಆಮೇಲೆ ಅಷ್ಟು ಚಂದ ಎಲ್ಲ ಇದು ಮಾಡ್ಕೊಂಡು ಕೂತಾರಂದ್ರೆ ಗ್ರೇಟ್ ಅಂತ ಹೇಳ್ಬೋದು ನೋಡ್ರಿ. ಎಲ್ಲ ವೆರೈಟಿದು ಇದು ಇಲ್ಲ ಅಂತಲ್ಲ, ಈ ಆರ್ಯನ್ ಸ್ಕೂಲ್ನಾಗ ಎಕ್ಸಿಬಿಷನ್ ಹೆಂಗೆ ಮಾಡ್ಯಾರ ಅಂತಂದ್ರೆ, ಯಾವ ಈ ವಿಷಯದ ಬಗ್ಗೆ ಇಲ್ಲ ಅಂತಿಲ್ಲ, ಎಲ್ಲ ವಿಷಯದ ಏನು ಮಾಡ್ಯಾರಿ, ನಮಗೆಲ್ಲ ಎಲ್ಲ ಬಂದವರಿಗೆ, ಪೇರೆಂಟ್ಸ್ ಇದ್ದವರಿಗೆ, ಅವ್ರಿಗೆಲ್ಲರಿಗೆ ತಿಳಿಸ್ಕೊಟ್ಟಾರ್ರಿ. ನೋಡ್ಬೋದು ಕಲರ್ಫುಲ್ ಅದ, ಏನಂತಾರೆ ಫಿಶ್ ಅವ ನೋಡ್ರಿ. ಇದು ಬಟರ್ಫ್ಲೈ, ಎಷ್ಟು ಚಲೋ ಅನ್ಸ್ಲತ್ತದ ನೋಡ್ರಿ ಇವೆಲ್ಲ ನೋಡಿದ್ರೆ. ನೋಡ್ಬೋದು ನೀವು, ಡೇ ಆ್ಯಂಡ್ ನೈಟ್ ಅಂತ. ಅವು ಹುಡುಗರಿಗೆ ಏನು ಗೊತ್ತಾಗ್ತದೆ ನೋಡ್ರಿ, ಎಲ್ಲ ಇಟ್ಕೊಂಡು ಹೆಂಗೆ ಕುಂತಾರೆ, ಎಷ್ಟು ಚಲೋ. ಆಮೇಲೆ ಹೊರಗೂ ನೋಡ್ರಿ ಅಷ್ಟು ಚಲೋ ಎಲ್ಲ
ವೆರೈಟಿ ಅಂದ್ರೇನು ಫ್ಯಾಷನ್ದು ಡ್ರೆಸ್ ಹೆಂಗವ ಅಂತಂದು ಎಲ್ಲ ಪೇಪರ್ ಕಟಿಂಗ್ ನೋಡ್ರಿ ಇವೆಲ್ಲ ಎಷ್ಟು ಚಲೋ ಕಲರ್ದು ಇದು ಮಾಡ್ಯಾರ ಅಂತಂದ್ರೆ ಅನ್ಸಲ್ಲೇ ರಿಯಲಿ ಅವ ಏನೋ ಅಂತ ಅಂದ್ಕೇಸಿನ ಗೊತ್ತು ಹಂಗೆ ಕಾಣಿಸ್ತದ್ರದು. ನೆಕ್ಸ್ಟ್ UKG ಕ್ಲಾಸ್ನಾಗ ಬಂದೀವ್ರಿ. ಅವ್ರು ನೋಡ್ರಿ ಹೆಂಗೆ ಮಾಡ್ಯಾರ ಎನಿಮಲ್ಸ್ ಅಂತ ನೋಡ್ಬೋದು ನೀವು. ಎನಿಮಲ್ದು ಹೆಂಗೆ ಇಟ್ಟಾರ ಅವರು. ಎಷ್ಟು ಚಲೋ ಮಾಡ್ಯಾರ ನೋಡ್ರಿ. ನಾ ಹಾಗೆ ಫಾಸ್ಟ್ ತೋರಿಸ್ಲತ್ತೀನಿ ರೀ. ಭಾಳಷ್ಟು ಮಾಡ್ಯಾರ. ಎಷ್ಟು ಅಂತಂದ್ರೆ 2 ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಹಾಕಿದ್ರೂ ಇದು ಆಗಂಗಿಲ್ಲ. ಅದಕ್ಕೆ ಫಾಸ್ಟಾಗಿ ತೋರಿಸ್ಲತ್ತೀನಿ ಒಂದೇ ಇದ್ರೊಳಗೆ ಒಂದು ವಿಡಿಯೋನಿಗೆ. ಇದು ಮ್ಯಾಥ್ಸ್. ಕೆಲವೊಬ್ರಿಗೆ ಕೇಳತ್ತಿದ್ದಾರೆ ನಾ ಎಕ್ಸ್ಪ್ಲೇನ್ ಇದ್ರ ಬಗ್ಗೆ ಮಾಡ್ತೀರಿ ಅಂತಂದು. ಏನು ಅಂಥ ಪರಿ ಇದು ಮಾಡ್ತಿರ್ಲಿಲ್ಲ. ಇರಲಿ ಸಣ್ಣವ್ರ ಅಂತಂದು ಸುಮ್ ನಮಗೆ ಭೀ ಅವರು ಬಾಯಿಲಿಂದ ಕೇಳ್ಬೇಕಂತ ಆಸೆ. ಯಾಕಂದ್ರೆ ಅವ್ರ ಮಾತುಗಳು ಹೆಂಗೆ ಆಡ್ತಾರ ಅಂತಂದ್ರೆ ಇನ್ನೂ ಕೇಳ್ಬೇಕಪ್ಪ ಅಂತ ಅನ್ನಿಸ್ತದ. ವೆಜಿಟೇಬಲ್ಸ್ ನೋಡ್ರಿ. ಮಾಡರ್ನ್ ಡ್ರೆಸ್ಸಸ್ ಅಂತ ನೋಡ್ರಿ ಇದು. ಆಮೇಲೆ ಟೇಬಲ್ಸ್. ಆಮೇಲೆ ನೆಕ್ಸ್ಟ್ ಕ್ಲಾಸ್. ಅಂದರೆ ಏನು ಕ್ಲಾಸ್ ಅಂತ ಅನ್ನೋಕ್ಕಿಂತ ಮೊದಲು ಎಲ್ಲ ವಿಷಯದ ಬಗ್ಗೆ ಏನು ಮಾಡ್ಯಾರ ಅಂತಂದ್ರೆ ಅದರದೇ ಆದಂಥ ಎಲ್ಲ ಇದ್ರ ತೊಗೊಂಡು ಕೇಸಿನ ಸೋಸ್ ಮಾಡಿ ಇಟ್ಟಾರಿ. ಇದು ನೋಡ್ರಿ ಭಾಳ ನಾಜೂಕ ಗೇಮ್. ಅದು ಹತ್ತುತ್ತಂದ್ರೆ ಆಯ್ತು ನೋಡ್ರಿ, ಅದು ಬೆಲ್ ಹಾಕ್ತದೆ. ಆಮೇಲೆ ಫಸ್ಟ್ ನಾ ಟ್ರೈ ಮಾಡ್ದೆ, ಅದು ಒಂದು ಸಲ ಹತ್ತಿತ್ತು. ಅದಕ್ಕೆ ಸೌಂಡ್ ಆದಮೇಲೆ ಬಿಟ್ಟ. ಮತ್ತು ಆಮೇಲೆ ನಮ್ಮ ತಂಗಿ ಟ್ರೈ ಮಾಡಿದಳು. ಆಕಿಂದು ಫಸ್ಟ್ ಸಲನೇ ಇದು ಆಯಿತು. ಆಮೇಲೆ ಸೆಕೆಂಡ್ ಸಲ ನಾ ಮಾಡ್ದೆ. ಸೆಕೆಂಡ್ ಸಲಕ್ಕೆ ನಂದಾಯಿತು ನೋಡ್ರಿ. ನಾನು ಟ್ರೈ ಮಾಡ್ಲತ್ತೀನಿ ಫಸ್ಟ್ಲಿಂದನೇ. ನೋಡ್ಬೋದು ನೀವು. ನೆಕ್ಸ್ಟ್ ಅಪ್ಪ ಏನು ಹಿಂದಿ ವಿಭಾಗ. ಎಲ್ಲ ಹಿಂದಿ ಒಳಗೆ ಬರ್ತಾರೆ ನೋಡ್ರಿ. ಎಕ್ಸ್ಪ್ಲೇನು ಎಲ್ಲ ಹಿಂದಿ ಒಳಗೆ ಮಾಡ್ಯಾರ್ರಿ. ನಾವು ಹೋಗಿ ಕೇಳಿದ್ವಿ. ಯಾಕಂದ್ರೆ ಸೌಂಡ್ ಭಾಳ ಡಿಸ್ಟರ್ಬೆನ್ಸ್ ಅನ್ಸ್ಲತ್ತದ ಅಂತಂದು ನಾ ಎಲ್ಲ ಕೆಲವೊಂದು ಇದಕ್ಕೆ ಮ್ಯೂಟ್ ಮಾಡೀನಿ ರೀ. ನೋಡ್ಬೋದು ನೀವು. ನೋಡ್ರಿ ಎಷ್ಟು ಚಲೋ ರಂಗೋಲಿ ಬಿಡ್ಸ್ಯಾರ ಹಿಂದಿದಾಗೆ ನೋಡ್ರಿ. ಎಲ್ಲ ಹಿಂದಿ ಒಳಗೆ ಬರ್ದಾರ ನೋಡ್ರಿ ಸ್ಟೂಡೆಂಟ್ಸ್. ಇವ್ರು ಎಕ್ಸ್ಪ್ಲೇನ್ ಮಾಡ್ಲತ್ತಿದ್ರಿ. ಇನ್ನೊಂದು ಏನು ಇಷ್ಟ ಆಯಿತು ಅಂತಂದ್ರೆ ಕೆಲವೊಬ್ರು ಪೇರೆಂಟ್ಸು ಒಬ್ರದ್ದು ಕೇಳಿ ಒಬ್ರು ಬಿಡಬೇಕು ಅಂದ್ರೇನು ಹಿಂಗೆ ಎಲ್ಲಾರ್ದು ಕೇಳೋಕ್ಕಾಗಲ್ಲ ಅಂತಂದು ಒಬ್ರು ಮುಂದೆ ಹೋದ್ರೂ ಇಲ್ಲಿಂದ ಸ್ಟೂಡೆಂಟ್ಸ್ ಎಷ್ಟು ಹುಷಾರು ನೋಡ್ರಿ. ಅವರು ಅಲ್ಲೇ ಹರ ಅಂತಂದ್ರೆ ಒಂದು ಹೆಜ್ಜೆ ನಮ್ಮ ಕಡೆಗೆ ಬರ್ಲತ್ತಾರಂದ್ರೆ ತಕ್ಷಣವೇ ಏನು ಮಾಡ್ತೀರಂತಂದ್ರೆ ನಮಸ್ಕಾರ ರೀ ಮೇಡಮ್, ನಮಸ್ಕಾರ ರೀ ಹಿಂಗೆ ಹೇಳಿ ಅವ್ರ ಕಡೆಗೆ ಅಟ್ರಾಕ್ಷನ್. ಅಂದ್ರೇನು ಅವ್ರ ಕಡೆಗೆ ನಾವು ಹೋಗ್ಬೇಕಂತ ಇದು ಆಗ್ತಿತ್ತು ರೀ. ಕೇಳಬೇಕು, ಹೆಂಗೆ ಬಿಡ್ಲಕ್ಕಾಗಲ್ಲಲ್ಲ. ಅವ್ರು ಹೇಳತ್ತಾರಂದ್ರೆ ನಮಗೆ ಕೇಳಬಾರ್ದು, ಹಾಗೆ ಮುಂದಕ್ಕೆ ಹೋಗ್ಲಕ್ಕಾಗಲ್ಲ ಅಂತಂದು ಸಡನ್ಲಿ ಹಂಗೆ ಮಾಡ್ತೀರಿ.
ಅದು ಒಂದು ಇಷ್ಟ ಆಯ್ತು ನನಗೆ. ಹಾಗಂತ ಎಲ್ಲರದು ಕೇಳೋಕ್ಕಂತಾನೆ ಬಂದೀವಿ. ನೋಡ್ಬೋದು ನೀವು, ಇಷ್ಟು ಸಣ್ಣ ಹುಡುಗರೆಲ್ಲ ಎಕ್ಸ್ಪ್ಲೇನ್ ಎಷ್ಟು ಚಲೋ ಮಾಡ್ಯಾರಿ ಹಿಂದಿದಾಗ. ಚಂದ್ರಯಾನ್ 3 ನೋಡ್ರಿ, ನಾವೆಲ್ಲ ಎಲ್ಲದನೂ ಅಂದ್ಕೊಂಡು ಈಗ ಕುಂತಿರ್ತೀವಿ. ಹುಡುಗರು ಹೆಂಗೆ ಮಾಡ್ತಾರೆ ಅಂದ್ರೆ ಪ್ರೊಜೆಕ್ಟ್ ಕೊಟ್ಟಾರ ಅಂತಂದ್ರೆ ಹೆಂಗೆ ಮಾಡಬೇಕು ಅಂತಂದು ವಿಚಾರ ಮಾಡಿ ಮಾಡ್ತಾರೆ. ಅದು ರಿಯಲ್ ಇಲ್ಲೇ ಅದ ಏನು ಅಂತ ತಿಳ್ಕೊಬೇಕು, ಹಂಗೆ ರೆಡಿ ಮಾಡ್ತಾರೆ ರೀ ಅವೆಲ್ಲ ಮಾಡಲ್ ಅದು ಎಲ್ಲ. ಎಕ್ಸಿಬಿಷನ್ ಯಾಕೆ ಇಡ್ತಾರಪ್ಪ, ಸ್ಕೂಲಲ್ಲೇ ಇಡ್ಬೇಕು ಯಾಕೆ? ಆಮೇಲೆ ಬೇರೆ ಕಡೆಗೂ ಇಡ್ಬೋದಲ್ಲ ಅಂತಂದು ಅನ್ಕೋತಿರ್ಬೇಕು. ಮಕ್ಕಳ ಜ್ಞಾನವನ್ನು ಹೆಚ್ಚಿಸಲು ಹೆಲ್ಪ್ ಆಗ್ತದ್ರಿ ಇದು. ಆಮೇಲೆ ಸ್ಟೇಜಿಗೆ ಹೇಳಬೇಕು, ಯಾರಾದ್ರೂ ಏನಂತಾರೆ ಸಡನ್ಲಿ ಹೋಗ್ಲಕ್ಕ ಆಗಲ್ಲ, ಸ್ಟೇಜ್ ಮೇಲೆ ಹೋಗ್ಲಕ್ಕ. ಅದು ಈಗಲಿಂದಲೇ ಪ್ರಾಕ್ಟೀಸ್ ಮಾಡ್ಕೊತ ಏನಾಗ್ತದೆ ಅಂತಂದ್ರೆ ಅಲ್ಲಿ ಅಂಜ್ಲಕ್ಕೆ ಆಗಲ್ರಿ, ಅಂಜಲಕ್ಕೂ ಬರೋಂಗಿಲ್ಲ. ಈ ಫಸ್ಟಿಗೆ ಸಡನ್ಲಿ ಹೋಗಿ ಸ್ಟೇಜ್ ಮ್ಯಾಗ ಹೋಗಿ ಭಾಷಣ ಮಾಡು ಅಂತಂತಂದ್ರೆ ಸಡನ್ಲಿ ಆಗಂಗಿಲ್ಲ. ಅದಕ್ಕೆ ಮಕ್ಕಳಿಗೆ ಈಗಲಿಂದನೇ ಸಣ್ಣವರಿದ್ದಾಗಿಂದನೇ ಏನು ಮಾಡ್ಬೇಕಂತಂದ್ರೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಅವರಿಗೆ ಹೇಳೋದು ಅದು ಮಾಡೋದು. ಹಾಗಂತಲೇ ಇದ್ರಲಿಂದ ಏನಾಗ್ತದೆ ಅಂತಂದ್ರೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು.
ಕೆಳಗೆಲ್ಲ ನೋಡಿದ್ಮೇಲೆ ಮ್ಯಾಗ್ ಬರ್ಲತ್ತಿದ್ದೇವ್ರಿ. ಇಲ್ಲೇನಪ್ಪ ಅಂತಂದ್ರೆ ರೋಬೋಟ್ ಹೆಂಗೆ ಮಾಡ್ಯಾರ ನೋಡ್ರಿ, ನೋಡ್ಬೋದು ನೀವು. ಹ್ಯಾಂಡ್ಸ್ ಕೊಳ್ಳತ್ತನ್ರಿ, ವೆಲ್ಕಮ್ ಮಾಡ್ಲತ್ತಾರ. ಎಷ್ಟು ಚಲೋ ಮಾಡ್ಯಾರಿ ರೋಬೋಟ್ ನೋಡ್ರಿ. ಆಮೇಲೆ ಕಂಪ್ಯೂಟರ್, ರೋಬೋಟಿಕ್ಸ್, ಅಬಕಾಸ ಎಲ್ಲ ಟೈಪ್ದು ಇದು ಮಾಡ್ಯಾರ್ರಿ ಅವರು. ಯಾವುದೂ ಇಲ್ಲ ಅಂತ ಅನ್ನೋದಿಲ್ಲ, ಹಂಗೆ ಮಾಡ್ಯಾರ. ಎಕ್ಸಿಬಿಷನ್ ನಡ್ಸ್ಕೊಂಡು ಹೋಗ್ಲತ್ತಾರ. ಮ್ಯಾಥ್ಸ್ ನೋಡ್ರಿ ಎಕ್ಸ್ಪ್ಲೇನ್ ಮಾಡ್ಲತ್ತಾರ. ಇಲ್ಲಿ ಮ್ಯಾಲೆ ನೋಡ್ರಿ ದೊಡ್ಡ ಹಾಲ್ನಾಗ ಅಜಯ್ ಸಿಂಗ್ ಸರ್ ಮತ್ತು ಧರ್ಮ್ ಸಿಂಗ್ ಅವ್ರದ್ದು ಎಲ್ಲರದು ಏನದ ಅಂತಂದ್ರೆ ಹಿಸ್ಟ್ರಿ ಅದ ರೀ. ಫ್ಯಾಮಿಲಿ ಫೋಟೋ ಅದ, ಮ್ಯಾರೇಜ್ ಫೋಟೋ ಹಾಕ್ಯಾರ್ರಿ. ಆಮೇಲೆ ನೆಕ್ಸ್ಟ್ ಸಣ್ಣ ಹುಡುಗರದ್ದು ಏನು ಮಾಡ್ಯಾರ, ಪೇಂಟಿಂಗ್ ಮಾಡೋದನ್ನು ಅಲ್ಲಿ ಅಂಟಿಸ್ಯಾರ್ರಿ, ನೋಡ್ಬೋದು ನೀವು. ಆಮೇಲೆ ನೆಕ್ಸ್ಟ್ ಬಂದೀವಿ, ಇಲ್ಲಿ ಮಣ್ಣಿಲಿಂದ ಮಾಡ್ಲತ್ತಾರ ನೋಡ್ರಿ. ಸಣ್ಣ ಸಣ್ಣ ಪೋಟ್ಸ್ ಏನು ಅವು ಗಡಿಗೆಗಳು ಎಲ್ಲ ಮಾಡ್ಲತ್ತಾರ. ಇಲ್ಲೆಲ್ಲ ಹ್ಯಾಂಗೆ ಸಿಸ್ಟಮ್ ಮಾಡ್ಯಾರ ಅಂತಂದ್ರಿ, ಬಂದು ನೋಡ್ಕೊಂಡು ಬಂದಮೇಲೆ ಪೇರೆಂಟ್ಸ್ ಸಿಗ್ನೇಚರ್ ತೊಗೊಂಡಾರಿ. ಹ್ಯಾಂಗೆ ಅನ್ನಿಸ್ತದ ಅಂತಂದನು ಅಲ್ಲಿ ಬರಿಬೇಕಂತಂದ. ಆಮೇಲೆ ಇದು ನೋಡ್ರಿ ಹೈಕೋರ್ಟ್ ಆಫ್ ಕರ್ನಾಟಕ ಅಂತಂದು ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ಹೈಕೋರ್ಟ್.
ಸೌತ್ ಪೋಲಿಗೆ ಕಳಿಸ್ಲಾಗ್ರಿ. ಇದು ರಾಕೆಟಿಂಗ್ ಸಿಸ್ಟಮ್ ಅದ ರೀ. ಇದೇನಾದ್ರೆ ಫ್ಯೂಲ್ ಎಷ್ಟು ದೂರ ಹೋಗ್ಯಾವ ನಮ್ಮ ಪವರ್ ಪ್ಲಾಂಟ್ ಇದು ತೋರಿಸ್ತೇವೆ. ಅದರಲ್ಲಿ ರಾಕೆಟ್ ಗರಮ್ ಆಗ್ಯಾರ ತಣ್ಣದ ಅದು ತೋರಿಸ್ತೇವೆ. ಇದನ್ನು ಏನೇ ಡ್ಯಾಮೇಜ್ ಆಯ್ತು ಅಂದರೆ ರಾಕೆಟಿಂಗ್ ಇದು ತೋರಿಸ್ತೇವೆ. ಇದನ್ನು ಎಲ್ಲಿದೆ ಪೊಸಿಷನ್ ತೋರಿಸ್ತೇವೆ ರಾಕೆಟಿಂಗ್. ಅದನ್ನೇ ಮುಂದೆ ಎಕಡೆ ಹೋಗ್ಬೇಕಂತ ಅದು ತೋರಿಸ್ತೇವೆ. ಇದು ಬಾಡಿ ಟೆಂಪರೇಚರ್ ಅದ ರೀ. ಇವರು ನನ್ನ ಮಗಳು, ಈಕಿ ನನ್ನ ಮಗಳು ಪ್ರತ್ಯೂಷ ಎಕ್ಸ್ಪ್ಲೇನ್ ಮಾಡ್ಲತ್ತಾರ್ರಿ. ಆಮೇಲೆ ನೋಡ್ರಿ ಕನ್ನಡ ವಿಭಾಗಕ್ಕೆ ಬಂದೀವಿ. ಫಸ್ಟಿಗೆ ಕನ್ನಡಾಂಬೆ ಏನು ಫೋಟೋ ಹಚ್ಚಾರ ನೋಡ್ರಿ. ಅಂದ್ರೆ ನಾವು ಕನ್ನಡದವ್ರೇ ಇದ್ದೀವಂತ ಹೆಂಗೆ ಗೊತ್ತಾಗ್ತದೆ ನೋಡ್ರಿ. ಮತ್ತು ಅವ್ರದ್ದು ಫೋಟೋಲಿಂದೆ ಫಸ್ಟಿಗೆ ನನ್ನ ಮಗಳಿಗೆ ಮೀಟ್ ಮಾಡಿದ್ವಿ, ದೊಡ್ಡಕ್ಕಿ.
ಕೃಷ್ಣ ಅನು ರಾಧಿಕಾ ಹಾಡ ನೋಡ್ರಿ ನೋಡ ಹಾಡ ನೋಡು ಅದು so sweet. Super, super. ಶ್ರೀನಿಧಿನಾ? ಎಸ್. ಬಂದಿರಿ ನಿಮ್ಮ ಮಮ್ಮಿದು? ನಿಮ್ಮ ಮಮ್ಮಿ? ಸೂಪರ್.
ಆಮೇಲೆ ಕನ್ನಡ ವಿಭಾಗದ್ದು ಇದು ಲಾಸ್ಟ್ ಅಂತ ಹೇಳ್ಬೋದು, ಇದು ಡ್ಯಾನ್ಸ್ ಮಾಡೋದು. ಆಮೇಲೆ ಬಂದು ಹೊರಗೆ ಬಂದಿವಿ, ಅಲ್ಲೆಲ್ಲ ಫಾಸ್ಟ್ ಫುಡ್ ಇತ್ತು. ಈ ಸ್ಕೂಲ್ ಕಡೆಯಿಂದ ಸ್ಟೂಡೆಂಟ್ ಎಲ್ಲ ಫಾಸ್ಟ್ ಫುಡ್ ಇಟ್ಟಿದ್ರು, ಅದ್ರ ಸಲುವಾಗಿ ಎಲ್ಲ ಅನುಭವ ಬೇಕಲ್ಲ ಅವ್ರಿಗೂ ಅಂತಂದು ಮನೆಗೆ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲೆಲ್ಲ ಇದು ಆಗಬೇಕು ಅಂತಂದು ಇಟ್ಟಿದ್ರು. ಹೀಗಾಗಿ ಎಲ್ಲನೂ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮತ್ತು ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ, ಗುಡ್ ನೈಟ್ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಂದಿನಿಂದನೇ ವಿಡಿಯೋನ ಹಾಕೋದು ಪ್ರಯತ್ನ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.